ಹಲೋ ಗೈಸ್, ವೆಲ್ಕಮ್ ಟು ದಿ ಹೊಸ ವಿಡಿಯೋ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವಿಡಿಯೋ ಅಂತ ಆಲ್ರೆಡಿ ಇವತ್ತು ತಮ್ಮನಲ್ಲಿ ನೋಡ್ಬಿಟ್ಟಿರ್ತೀರಾ. ಏನಪ್ಪ ವಿಡಿಯೋ ಅಂದರೆ ನಮ್ಮ ಅಯ್ಯಪ್ಪ ಟೆಂಪಲ್ ಮೋಡ್ನ ಹೇಗೆ ಹಾಕಿಕೊಳ್ಳುವುದು ಇನ್ ಕನ್ನಡ ಫುಲ್ಲು ಕನ್ನಡದಲ್ಲಿ ಮಾಹಿತಿನ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಅಂದರೆ ತಲೆ ಕೆಡಿಸ್ಕೋಬೇಡಿ, ಅದರಲ್ಲಿ ಹೇಳಿರ್ತೀನಿ ಡಿಸ್ಕ್ರಿಪ್ಷನ್ ಅಂದರೆ ಏನು ಅಂತ. ಸೊ ಬನ್ನಿ ಸಿಗೋಣ, ನೋಡಿ ಆ ವಿಡಿಯೋನ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಹೊತ್ತು ಮಾತಾಡೋದು ಬೇಡ. ಸೊ ಲೆಟ್ಸ್ ಸ್ಟಾರ್ಟ್ ನಾವು. ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಗೈಸ್ ಅದರಲ್ಲಿ ಅದನ್ನು ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡಿದಾಗ ಒಂದು ಲಿಂಕ್ ಬರುತ್ತೆ. ಏನ್ರು ಲಿಂಕ್ ಅಪ್ಪ ಅಂದರೆ ಅಯ್ಯಪ್ಪ ಮ್ಯಾಪ್ ಮೂಡ್ ಕ್ರಿಯೇಟ್ ಮಾಡಿರೋ ಅವರ ಲಿಂಕ್ ಬರುತ್ತೆ. ಅದನ್ನು ನೀವು ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಸೊ ಕ್ಲಿಕ್ ಆದ ಮೇಲೆ ಏನಾಗುತ್ತೆ ಅನ್ನೋದಾದರೆ ಇವಾಗ ನಿಮಗೆ ವೆರಿ ಸಿಂಪಲ್ ಗೈಸ್. ಅದ್ರ ಮೇಲೆ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಅಂದರೆ ಏನಂದರೆ ಅವರ ಟೈಟಲ್ ಇದೆ ನೋಡಿ, ಟೈಟಲ್ ಕೊಟ್ಟಿರ್ತಾರಲ್ಲ. ಸೊ ನೀವು ಅದನ್ನು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೋರ್ ಅಂತ ಕಾಣಿಸ್ತಿದೆಯಲ್ಲ, ಮೋರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಆ ಮೋರ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಇಲ್ಲಿದೆ ನೋಡಿ ತಮಿಳ್ನಾಡು ಟ್ರಾಫಿಕ್ ಮೂಡ್ ಲಿಂಕ್ ಅಂತ. ಅದರಿಂದ ಕೆಳಗಡೆ ಇದೆ ಅಯ್ಯಪ್ಪ ಟೆಂಪಲ್ ಮೂಡ್ ಮ್ಯಾಪ್ ಮೂಡ್ ಡೌನ್ಲೋಡ್ ಲಿಂಕ್ ಅಂತ. ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಆರಾಮ್ಸೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಕ್ಲಿಕ್ನ ಮಾಡ್ಕೊಂಡಿದ್ಮೇಲೆ ಏನು ಮಾಡಬೇಕಂದ್ರೆ ನಿಮಗೆ ಅದು ಒಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅದ್ರ ನೀವೇನು ಕ್ಲಿಕ್ ಏನು ಮಾಡೋಂಗಿಲ್ಲ. ಅದೇ 5 ಸೆಕೆಂಡ್ಸ್ 6 ಸೆಕೆಂಡ್ಸ್ ಆದಮೇಲೆ ಸೊ ನಿಮಗೆ ಒಂದು ಈ ಥರ ತೋರಿಸುತ್ತೆ. ಅವಾಗ ನೀವು ಡೌನ್ಲೋಡ್ ಮೇಲೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ನ ಮಾಡಿದ್ಮೇಲೆ ಈ ಥರ ಬರುತ್ತೆ. ಅವಾಗ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲಿನ ಬ್ಯಾಕ್ ಸೈಡ್ ಹೋಗ್ಬೇಕಾಗುತ್ತೆ. ಅವಾಗ ಈ ಥರ ಬರುತ್ತೆ, ಮತ್ತೆ ಹಳೆ ಜಾಗಕ್ಕೆ ಬರುತ್ತೆ. ನೀವು ಇನ್ನೊಂದು ಸರ್ತಿ ಹೋಗ್ಬೇಕಾಗುತ್ತೆ. ಆ ಲಿಂಕ್ ಮೇಲೆ ಮತ್ತೆ ಇನ್ನೊಂದು ಸರ್ತಿ ಕ್ಲಿಕ್ನ ಮಾಡಿ. ಅದು ಕ್ಲಿಕ್ನ ಮಾಡಿದ್ಮೇಲೆ ಸೊ ನೀವೇನು ನಂಬ್ಕೊಂಗಿಲ್ಲ, ಅದೇ ತೊಗೊಳುತ್ತೆ. 3 ಸೆಕೆಂಡ್ಸ್ ಆದಮೇಲೆ ನೀವು ಒಂದೇ ಸರ್ತಿ ಬರಲ್ಲ ಟ್ರೈನ ಮಾಡ್ತಾ ಇರಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಕ್ಲಿಕ್ ಮಾಡಿದ್ಮೇಲೆ ಬೇರೆ ಪೇಜ್ ಬರುತ್ತೆ. ಒಂದು ಸರ್ತಿ ಬ್ಯಾಕಿಗೆ ಬನ್ನಿ. ಬ್ಯಾಕ್ ಬಂದಮೇಲೆ ನೋಡಿ ಈ ಥರ ಬಂತ ಡೌನ್ಲೋಡ್ ಅಂತ. ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಹಿಂಗೆ ಬ್ಯಾಕಿಗೆ ಬನ್ನಿ. ಈ ಥರ ಬಂದರೆ ಸೊ ಮತ್ತೆ ಇನ್ನೊಂದು ಸರ್ತಿ ಬ್ಯಾಕಿಗೆ ಬನ್ನಿ. ಬಂದಮೇಲೆ ಮತ್ತೆ ಈ ಥರ ಇರುತ್ತೆ ನೋಡಿ ಡೌನ್ಲೋಡು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಇನ್ನೊಂದು ಸರ್ತಿ ಬ್ಯಾಕ್ ಬನ್ನಿ. ಬಂದಮೇಲೆ ಡೌನ್ಲೋಡ್ ಮತ್ತೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸರ್ತಿ ಬ್ಯಾಕ್ ಬನ್ನಿ. ನೋಡಿ ಆಗ್ತಿದೆ ಅಷ್ಟೇ ಗೈಸ್, ಡೌನ್ಲೋಡ್ ಆಗ್ತಿದೆ. ಸೊ ಇವಾಗ ನೀವು ಡೌನ್ಲೋಡ್ ಆಗೋಷ್ಟರಲ್ಲಿ ನೀವೇನು ಮಾಡ್ಕೊಬೇಕಪ್ಪ ಅಂದರೆ ನಿಮ್ಮ ಒಂದು ಮೊಬೈಲಿನಲ್ಲಿ ಈ ಗೇಮಲ್ಲಿ ಆಡಬೇಕಂದ್ರೆ ನಿಮಗೆ ಒಂದು ಜಡಾರ್ಚರಿ ಆ್ಯಪ್ ಅನ್ನೋದು ಬೇಕು. ಸೊ ನಿಮ್ಗೇನಾರ ಜಡಾರ್ಚರಿ ಆ್ಯಪ್ ಇಲ್ಲ ಅನ್ನೋದಾದರೆ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ನ ಮಾಡಿ ಜಡಾರ್ಚರಿ ಅಂತ. ಸೊ ಅಲ್ಲೇ ಇದೆ ನೋಡಿ ಜಡಾರ್ಚರಿ ಅಂತ. ಸರ್ಚ್ನ ಮಾಡಿದ್ಮೇಲೆ ನೀವು ಅದನ್ನು ಕ್ಲಿಕ್ನ ಮಾಡಿಕೊಂಡು ಆ್ಯಂಡ್ ಅದರಲ್ಲಿ ನೀವು ಡೌನ್ಲೋಡ್ ಮಾಡಿ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲೇ ಇದೆ. ಸೊ ಗೈಸ್ ನೀವು ಜಡಾರ್ಚರಿ ಓಪನ್ ಮಾಡ್ಕೊಂಡ್ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅಲ್ಲಿ ಕಾಣಿಸ್ತಿರ್ಬೋದು ಜಿಪ್ಪಲ್ಲಿ. ಸೊ ಅಯ್ಯಪ್ಪ ಮ್ಯಾಪ್ ಮೂಡ್ ಬಸ್ಸೀಡ್ V3.7 1.2 ಅಂತ ನೀವು ಅದ್ರ ಮೇಲೆ ಸಿಂಪಲಾಗೆ ಕ್ಲಿಕ್ನ ಮಾಡಿ ಅಷ್ಟೇ. ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಸಿಂಪಲಾಗಿ ಕ್ಲಿಕ್ನ ಮಾಡಿ. ಸೊ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ 5 ಆಪ್ಷನ್ ಕಾಣಿಸ್ತಿದ್ದರಿಂದ ಎರಡನೇ ಆಪ್ಷನ್ನು ಎಕ್ಸ್ಟ್ರಾಕ್ಟ್ ಇಯರು. ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಇಲ್ಲಿ ಭಾಳ ಹುಷಾರಾಗಿ ಹಾಕಬೇಕಾಗುತ್ತೆ ಪಾಸ್ವರ್ಡು, ಯಾಕೆಂದರೆ ಒಂದು ವರ್ಡ್ ತಪ್ಪಾದರೂ ತೊಗೊಳ್ಳಲ್ಲ. ಆ್ಯಂಡ್ ಇವಾಗ ನೋಡಿ ಅದ್ರ ಪಾಸ್ವರ್ಡ್ ನಾನು ತೋರಿಸ್ತೀನಿ. ಸೊ ಅದನ್ನು ನೀವು ಅಲ್ಲಿಗೆ ಹಾಕಬೇಕಾಗುತ್ತೆ. ಅದೇ ಹಾಕಬೇಕು, ಇಲ್ಲಾಂದರೆ ಅದು ಕ್ಲೀನಾಗಿ ಕುತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ನ್ಯೂ ಟೆಂಪಲ್ ಮೂಡ್ ಅಂತ, ಸೊ ಎಲ್ಲ ಸ್ಮಾಲ್ ಲೆಟ್ರೆ ನ್ಯೂ ಟೆಂಪಲ್ ಮೂಡ್ ಅಂತ ನೀವು ಹಾಕಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನ್ಯೂ ಟೆಂಪಲ್ ಮೂಡ್ ಅಂತ. ಸೊ ನೀವು ಇದೇ ಥರ ನಾನು ಯಾವ ರೀತಿ ಹಾಕಿದ್ದೀನಿ ಇದೇ ಥರ ನೀವು ಹಾಕಿ. ಆ್ಯಂಡ್ ಇಲ್ಲಿ ಓಕೆನ ಕೊಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಓಕೆನ ಕೊಟ್ಟಮೇಲೆ ಎಕ್ಸ್ಟ್ರಾಕ್ಟ್ ಆಯಿತು. ಆಮೇಲೆ ವೈಟ್ ಪೇಜ್ ಮರ್ಚಿರೋ ಥರ ಕಾಣಿಸ್ತಿದೆಯಲ್ಲ ಅಯ್ಯಪ್ಪ ಟೆಂಪಲ್ ಮ್ಯಾಪ್ ಮೋಡ್ ಬಸ್ಸೀಡ್ ಅಂತ. ಅದ್ರ ಮೇಲೆ ನೀವು ಪ್ರೆಸ್ನ ಮಾಡಬೇಕು. ಕ್ಲಿಕ್ಕಲ್ಲ, ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ 5ನೇ ಆಪ್ಷನ್ ಕಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿಲ್ಲ, ಕಾಪಿನಾರ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ, ನಿಮ್ಮ ಫೋನ್ ಕೆಪಾಸಿಟಿ ಮೇಲೆ. ನಮ್ಮದು ಕಟ್ ಮಾಡ್ಕೊತೀನಿ. ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆಮೇಲೆ ಡಿವೈಸ್ ಸ್ಟೋರೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಆಮೇಲೆ ಬಸ್ಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಮೂಡ್ಸ್ ಮೇಲೆ ಕ್ಲಿಕ್ನ ಮಾಡಿ. ಮೂಡ್ಸ್ ಮೇಲೆ ಆಮೇಲೆ ಇಲ್ಲಿ ಪೇಸ್ಟ್ ಮಾಡಿ ಅಷ್ಟೇ ಗೈಸ್, ಪೇಸ್ಟ್ ಆಯಿತು. ಇವಾಗ ನಿಮ್ಮ ಒಂದು ಫೋನಲ್ಲಿ ಇನ್ನೂ ಪ್ರೊಸೀಜರ್ ಇದೆ. ನಿಮ್ಮ ಫೋನ್ನ ಎತ್ಕೊಂಡು ಗೇಮ್ನ ಆನ್ ಮಾಡ್ಕೊಳ್ಳಿ. ಸೊ ಗೇಮ್ ಆನ್ ಆದಮೇಲೆ ಸೊ ಇವಾಗ ನೀವು ಗೇಮ್ನ ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕೆಳಗಡೆ ವೆರಿ ಸಿಂಪಲ್ ಗೈಸ್, ಅಲ್ಲಿ ಕೆಳಗಡೆ ಮೂಡ್ ಅಂತ ಇದೆಯಲ್ಲ ನಿಮಗೆ ಆ ಮೂಡ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಆ ಮೂಡ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ವೆಹಿಕಲ್ ಆ್ಯಂಡ್ ಮ್ಯಾಪ್ ಅಂತ ಇದೆ. ನೀವು ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಯ್ಯಪ್ಪ ಟೆಂಪಲ್ ಮೂಡ್ ಅಲ್ಲೇ ಇದೆ. ಆ್ಯಂಡ್ ಪ್ಲೇ ಮಾಡಿ. ನೀವು ಯಾವುದೇ ಮ್ಯಾಪ್ ಹಾಕಿದ್ರು ಇಲ್ಲೇ ಬರೋದು. ಸೊ ಪ್ಲೇನ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೇ ಮಾಡಿದ್ಮೇಲೆ ಮ್ಯಾಪ್ ಮೂಡ್ ಬಂತು. ಸೊ ಹೋಗಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡುವಾಗ